ಇಂಗ್ಲಿಷ್ ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಇವತ್ತು ನಡೆದಂತಹ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ. ಈಗಾಗಲೇ ನಾನು ಕನ್ನಡ ವಿಷಯದ ಕೀ ಉತ್ತರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಈಗ ಇಂಗ್ಲೀಷ್ ನೋಡೋಣ. ಲುಕ್ ಎಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್ ಅಂತಿದೆ. ಈ ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ 8:30 ಅಂತ ಇದೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಅಂತಿದೆ. ಇಲ್ಲಿ ನೋಡಿದಾಗ ಇಲ್ಲಿ ಫೇವರೇಟ್, ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ಪಿಕ್ ಔಟ್ ದ ವರ್ಡ್ಸ್ ವಿಚ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋದರೆ ಇಲ್ಲಿ ನೋಡ್ಬೋದು ರಾಂಗ್, ವಾಕ್, ನೈಫ್, ನೀ ಅಂತಿದೆಯಲ್ಲ, ಇಲ್ಲಿ ಸೈಲೆಂಟ್ ವರ್ಡ್ಸ್ಗಳಿದಾವು. ಸೊ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇದು ನೋಡ್ಬೋದು ಇಲ್ಲಿ ಕ್ವಶನ್ ಪೇಪರ್ ಯಾವುದು ಅಂದರೆ A2 ವರ್ಷನ್ ಇರುವಂಥದ್ದು. ನೆಕ್ಸ್ಟ್ ನೋಡೋಣ. ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಅಲ್ಫಾಬೆಟಿಕಲ್ ಆರ್ಡರ್, ಡಿಕ್ಷನರಿ ಆರ್ಡರ್ ಅಂತ ಹೇಳಿದ್ದಾರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ನಾಲ್ಕನೇದಾಗುತ್ತೆ ನೋಡಿ, ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್. ನೆಕ್ಸ್ಟು ಇಲ್ಲಿ ನೋಡ್ಬೋದು ಸಾಲ್ವ್ ದ ರಿಡಲ್ ಅಂತಿದೆ. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್, ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್, ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್, ಐ ಆಮ್ ದ ಸೇಮ್ ಕಲರ್ ಆ್ಯಸ್ ಮೈ ನೇಮ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಂದರೆ ಆರೆಂಜ್ ಆಗುತ್ತದೆ. ಇನ್ನು ನೆಕ್ಸ್ಟು ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಎ ಕ್ವಶನ್ ಮಾರ್ಕ್ ಅಂತಿದೆ. ಇಲ್ಲಿ ನೋಡ್ಬೋದು ಹೌ ಓಲ್ಡ್ ಆರ್ ಯು ಅಂತಿದೆಯಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತಿದೆ. ಇದರಲ್ಲಿ ಆನ್ಸರ್ ನೋಡ್ತಾ ಹೋದರೆ ಜಗ್, ಪುಟ್, ಬನ್, ಟಬ್ ಅಂತಿದೆ. ಇಲ್ಲಿ ಯಾವುದು ಅಂದರೆ ಪುಟ್ ಆಗುತ್ತದೆ, ಎರಡನೇ ಆಪ್ಷನ್. ಫೈಂಡ್ ದ ರಿಲೇಟಿಂಗ್ ವರ್ಡ್ ಅಂತಿದೆ. ಆಫ್ಟರ್ನೂನ್, ಲಂಚ್, ಮಾರ್ನಿಂಗ್ ನೋಡ್ತಾ ಹೋದರೆ ಬ್ರೇಕ್ಫಾಸ್ಟ್ ಆಗುತ್ತದೆ. ಇನ್ನು ನೆಕ್ಸ್ಟು ವಿ ಆರ್ಡರ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್, ಪಿಕ್ ಔಟ್ ದ ಅಡ್ಜೆಕ್ಟಿವ್ ಅಂತ ಹೇಳಿದರೆ ಇಲ್ಲಿ ಲಾರ್ಜ್ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆಯನ್ನು. ಇಲ್ಲಿ ನೋಡ್ಬೋದು 30ನೇ ಪ್ರಶ್ನೆ. ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಎ ಮಾಂಕ್, ಎ ಲರ್ನ್ಡ್ ಪರ್ಸನ್ ಈಸ್ ಕಾಲ್ಡ್ ಸ್ಕಾಲರ್ ಆಗುತ್ತದೆ, ಎರಡನೇ ಆಪ್ಷನ್. ಇನ್ನು ನೆಕ್ಸ್ಟ್ 31ನೇದು ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ ಗಿವನ್ ಬಿಲೋ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಲೂಸಿ ಟೆಲ್ಸ್ ಅ ಸ್ಟೋರೀಸ್ ಎವ್ರಿ ಡೇ. ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್ ಅಂತ ಹೇಳಿದ್ದಾರೆ ಸೇ ಥ್ಯಾಂಕ್ ಯು ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಆಗುತ್ತದೆ. ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಹ್ಯಾಸ್, ಕ್ರೌಡ್ ಆಗುತ್ತದೆ, ಮೂರನೇ ಆಪ್ಷನ್. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ದ ಪ್ಲೂರಲ್ ಫಾರ್ಮ್ ಅಂತಿದೆ. ಡೀರ್, ಶಿಪ್, ಫಿಶು, ಆಲ್ ಆಫ್ ದ ಅಬೋ ಅಂತಿದೆ. ಇಲ್ಲಿ ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್ ಅಂತಿದೆ. ಪ್ಲೂರಲ್ ಫಾರ್ಮಲ್ಲಿ ಇದರಲ್ಲಿ ಯಾವುದನ್ನು ಚೇಂಜ್ ಮಾಡೋಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಡೀರ್, ಶಿಪ್ ಅಂತಿದೆಯಲ್ಲ, ಇದು ನೋಡ್ತಾ ಹೋದಾಗ ಇಲ್ಲಿ ಡೀರ್ ಅನ್ನುವಂಥದ್ದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್ ಈಸ್ ಅಂತ ಹೇಳಿದ್ದಾರೆ. ಥಿಂಕ್ದು ಥಾಟ್ ಆಗುತ್ತದೆ. ಇನ್ನು 36ನೇ ಪ್ರಶ್ನೆ. ಇನ್ ದ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್ ಅಂದರೆ ಯಾವುದು? ಮೈನ್ ಆಗುತ್ತದೆ. ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಫೆಮಿನೈನ್ ಜೆಂಡರ್ ಅಂದರೆ ಇಲ್ಲಿ ಪ್ರಿನ್ಸ್ ಆಗುತ್ತದೆ. ದ ಅಪೋಸಿಟ್ ಆಫ್ ಕ್ವಿಟ್ ಇದು ಸ್ಟಾರ್ಟ್ ಆಗುತ್ತದೆ. ಇನ್ನು ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಅಂತ ಹೇಳಿದರೆ ಆ್ಯನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಸೊ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಎ ಇದೆಯಲ್ಲ ಮೂರನೇದಾಗುತ್ತೆ. ನೋಡ್ಬೋದು ಎ ಅನ್ನೋದು ಇಲ್ಲಿ ಮೂರನೇ ಆಪ್ಷನ್ ಆಗುತ್ತೆ, ಮತ್ತು ಬಿ ಇದೆಯಲ್ಲ ಅದು 5ನೇ ಆಪ್ಷನ್ ಆಗುತ್ತೆ. ಸಿ ಅನ್ನೋದು ಇಲ್ಲಿ 4ನೇದಾಗುತ್ತೆ. ಇಲ್ಲಿ ಡಿ ಅನ್ನೋದು 2ನೇದಾಗುತ್ತೆ. ಅದೇ ರೀತಿ ಇ ಅನ್ನೋದು 1ನೇದಾಗುತ್ತೆ. ಈ ರೀತಿ ಇರುವಂಥದ್ದು ಯಾವ್ದು ನೋಡ್ರಿ, A3 A3, B5, C4, D2, E1. ಸೊ ಇಲ್ಲಿ 2ನೇ ಆಪ್ಷನ್ನು ಆಗುತ್ತದೆ.